ಮಕ್ಕಳೇ ಎಲ್ಲರಿಗೂ ನಮಸ್ಕಾರ. ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕತೆ ಜೊತೆಗೆ ಬಂದಿದ್ದೇನೆ. ಈ ಕಥೆಯ ಹೆಸರು ಸ್ವಾರ್ಥ ಸಾಧಕ ಚತುರಕನೆಂಬ ನರಿ. ಸ್ವಾರ್ಥ ಅಂದರೆ ಸೆಲ್ಫಿಶ್ನೆಸ್, ಸ್ವಾರ್ಥ ಸಾಧಕ ಅಂದರೆ ಸೆಲ್ಫಿಶ್ನೆಸ್. ಮತ್ತು ಆ ನರಿ ಹೆಸರು ಚತುರಕ. ಈ ಒಂದು ಸ್ವಾರ್ಥ ಸಾಧಕ ಚತುರಕನೆಂಬ ನರಿಯ ಕಥೆಯನ್ನು ಹೇಳ್ತಾ ಇದ್ದೀನಿ. ಒಂದು ಕಾಲದಲ್ಲಿ ಒಂದು ಕಾಡಿರುತ್ತೆ. ಆ ಕಾಡಲ್ಲಿ ಚತುರಕ ಎಂಬ ಒಂದು ನರಿ ಇರುತ್ತೆ. ಅದು ತುಂಬ ಬುದ್ಧಿವಂತ ಇರುತ್ತೆ. ನರಿ ಅನ್ನೋದೇ ಬುದ್ಧಿವಂತ ಅಲ್ವಾ ನಾವು. ಆದರೆ ಅದು ಸ್ವಾರ್ಥಿಯಾಗಿರುತ್ತೆ, ತನಗೆ ತಂದು ಅನ್ನೋ ಥರ. ಅದು ತನ್ನ ಲಾಭಕ್ಕೆ ಯಾವ ತಂತ್ರನ ಬೇಕಾದ್ರೂ ಬಳಸುತ್ತೆ ಅಂತ ನರಿ ಅದು. ಒಮ್ಮೆ ಒಂದು ಕಾಡಿನಲ್ಲಿ ಒಂದು ಸಿಂಹ, ಒಂದು ಹುಲಿ, ಒಂದು ಕಾಗೆ ಮತ್ತು ಈ ಚತುರಕ ಎಂಬ ನರಿ, ಈ ಮೂರು ಇರುತ್ತೆ. ಈ ನಾಲ್ಕು ಒಮ್ಮೆ ಕಾಡಲ್ಲಿ ಈ ನಾಲ್ಕು ಓಡಾಡ್ಬೇಕಾದ್ರೆ ಒಂದು ಸತ್ತಿರುವ ಆನೆಯನ್ನು ನೋಡ್ತವೆ. ನಾಲ್ಕು ಆನೆ ತುಂಬ ದೊಡ್ಡದಾಗಿರುತ್ತೆ. ಅದನ್ನ ನೋಡಿ ಎಲ್ಲವೂ ತಿನ್ನಬೇಕು ಅಂತ ಬಯಸ್ತವೆ. ಸಿಂಹ, ಹುಲಿ, ಕಾಗೆ, ನರಿ ಎಲ್ಲವೂ. ಆದರೆ ಈ ಚತುರಕನಾದ ನರಿ ಈ ಆನೆಯ ಚರ್ಮ ತುಂಬ ಗಟ್ಟಿಯಾಗಿದೆ, ಅದರಿಂದ ಯಾರಿಗೂ ಇದನ್ನು ಹರಿದು ತಿನ್ನೋಕ್ಕೆ ಆಗಲ್ಲ ಅಂತ ಯೋಚನೆ ಮಾಡಿ ಏನು ಹೇಳುತ್ತೆ ಅಂದರೆ, ತನ್ನ ಸ್ವಾರ್ಥ ಬುದ್ಧಿನ ಇಲ್ಲಿ ತೋರಿಸುತ್ತೆ. ಮೊದಲು ಸಿಂಹದ ಹತ್ರ ಬಂದು ಹೇಳುತ್ತೆ, ಅಯ್ಯ ಕಾಡಿನ ರಾಜನೇ, ಈ ಆನೆಯನ್ನು ನಾನು ನಿನಗಾಗಿಯೇ ಕಾಪಾಡ್ತೇನೆ. ಆದರೆ ಈ ಸತ್ತಿರೋ ಆನೆಯನ್ನು ತಿನ್ನುವಂಥದ್ದು ಮಹಾರಾಜನಿಗೆ ಸರಿಯಾದ ಶೋಭೆ ತರಲ್ಲ. ಇದನ್ನು ನೀವು ತಿಂದರೆ ನಿಮ್ಮ ಒಂದು ರಾಜತ್ವಕ್ಕೆ ಕಳಂಕ ಬರುತ್ತೆ. ನೀವೇನೇ ಇದ್ರೂ ಸಣ್ಣ ಪ್ರಾಣಿಯಾದರೂ ಬೇಟೆಯಾಡೇ ತಿನ್ನಬೇಕು, ಅದೇ ಉತ್ತಮ. ಅದರಿಂದ ಈ ಒಂದು ಸತ್ತಿರೋ ಆನೆಯನ್ನು ನೀವು ತಿಂದರೆ ಪ್ರಯೋಜನ ಇಲ್ಲ ಅಂತ ಸಿಂಹದ ಜೊತೆ ಹೇಳುತ್ತೆ. ಆಗ ಸಿಂಹ ಅದನ್ನು ನಂಬಿ ಅಲ್ಲಿಂದ ಹೊರಟೋಗುತ್ತೆ. ನಂತರ ಈ ಚತುರಕ ನರಿ ಹುಲಿ ಬಳಿ ಬಂದು ಹೇಳುತ್ತೆ ಹುಲಿಗೆ, ಕಾಡಿನ ರಾಜಾದ ಸಿಂಹ ಈಗಷ್ಟೇ ಆನೆಯನ್ನು ಕೊಂದಿದೆ, ಅದು ಸ್ನಾನಕ್ಕೆ ಅಂತ ಹೋಗಿದೆ. ನೀವು ಇದನ್ನು ತಿನ್ನಲು ಆರಂಭಿಸಿದ್ರೆ ಅದಕ್ಕೆ ಕೋಪ ಬರುತ್ತೆ, ಆವಾಗ ಅದು ನಿಮ್ಮನ್ನು ತಿನ್ಬಿಡುತ್ತೆ ಅಂತ ಹುಲಿಗೆ ಹೇಳುತ್ತೆ. ಆವಾಗ ಹುಲಿ ಭಯ ಪಟ್ಕೊಂಡು ಅಲ್ಲಿಂದ ಓಡಿ ಹೊರಟೋಗುತ್ತೆ. ಆಮೇಲೆ ಕಾಗೆ ಹತ್ರ ಬಂದು ಆ ಚತುರಕ ನರಿ ಹೇಳುತ್ತೆ, ನೀನು ಸ್ವಲ್ಪ ತಿನ್ನು, ಆದರೆ ಜಾಗೃತೆ, ಸಿಂಹ ಬಂದರೆ ನಿನಗೆ ಅಪಾಯ ಬೀಳುತ್ತೆ ಅಂತ. ಆಗ ಕಾಗೆ ಏನು ಮಾಡುತ್ತೆ, ಸ್ವಲ್ಪ ತಿಂದು ಅಲ್ಲಿಂದ ಹಾರೊಟ್ಟೋಗುತ್ತೆ. ಹೀಗೆ ಕಾಡಿನ ರಾಜಾದ ಸಿಂಹ, ಹುಲಿ, ಕಾಗೆ ಎಲ್ಲವೂ ಹೋದ್ಮೇಲೆ ಅತ್ಯಂತ ಸಂತೋಷ ಆಗುತ್ತೆ ಈ ಚತುರಕ ನರಿಗೆ. ಅದು ಕುಣಿದಾಡುತ್ತೆ. ಕುಣಿದಾಡಿ, ಈ ಆನೆಯನ್ನು ನಾವು ಒಬ್ಬನೇ ತಿನ್ನಬಹುದು, ಈಗ ಎಲ್ಲರೂ ಹೊರಟೋದ್ರು ಅಂತ ಅಂದ್ಕೊಂಡು ಸ್ವಾರ್ಥ ಸ್ವಭಾವದಿಂದ ತಾನೊಬ್ಬನೇ ಆ ಒಂದು ಆನೆಯ ಮಾಂಸವನ್ನು ತಿನ್ನುತ್ತೆ. ಮಕ್ಕಳೇ, ಈ ಕಥೆಯಿಂದ ಏನು ತಿಳಿಯುತ್ತೆ ನಿಮಗೆ ಅಂದರೆ, ಸ್ವಾರ್ಥಕ್ಕಾಗಿ ಇತರರನ್ನು ಮೋಸ ಮಾಡೋದು ತಾತ್ಕಾಲಿಕವಾಗಿ ಗೆಲ್ಲಬಹುದು, ಆದರೆ ಅದು ಒಳ್ಳೆಯದಲ್ಲ, ಒಳ್ಳೆಯ ಗುಣವಲ್ಲ. ಅಂದರೆ ನೀವು ಟೆಂಪ್ರವರಿಯಾಗಿ
ಸೆಲ್ಫಿಶ್ನೆಸ್ ತೋರಿಸ್ಕೊಂಡು ಗೆದ್ವಿ ಅಂತ ಅನ್ಕೋಬೋದು. ಆದರೆ ಅದು ಒಳ್ಳೆಯ ಗೆಲುವಲ್ಲ. ಯಾವತ್ತೂ ಬುದ್ಧಿಯನ್ನು ಸತ್ಯ ಮತ್ತು ಧರ್ಮದ ಕೆಲಸಗಳಿಗೆ ಬಳಸಬೇಕು. ಯಾವುದೇ ಕೆಟ್ಟ ಕೆಲಸಕ್ಕೆ ನಿಮ್ಮ ಸ್ವಾರ್ಥವನ್ನು ಬಳಸಬೇಡಿ. ಅದು ಒಳ್ಳೆಯದಲ್ಲ.